ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಜರ್ನಿ ವಿತ್ ಜ್ಯೋತಿ. ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಮಾರ್ನಿಂಗ್ 7:30 ಆಗಿದೆ. ನಾನು ಸ್ವಲ್ಪ ಒದ್ದೆ ಬಟ್ಟೆನ ತಗೊಂಡು ಕಿಚನ್ನೆಲ್ಲ ಇನ್ನೊಂದು ಸರಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ನೈಟ್ ಯಾವಾಗಲೂ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಿಗ್ಗೆ ಸ್ವಲ್ಪ ಏನಾದರೂ ಧೂಳಿದ್ರೆ, ಹಾಗೆ ಸ್ವಲ್ಪ ಹಲ್ಲಿ ಅಥವಾ ಜಿರಳೆಗಳು ಓಡಾಡಿದರೆ ಅಂತೇಳಿ ಮತ್ತೆ ಒರೆಸ್ಕೊಳ್ತೀನಿ. ಸಾಮಾನ್ಯವಾಗಿ ನಮ್ಮ ಮನೇಲಿ ಹಲ್ಲಿ ಜಿರಳೆ ಆ ಥರದ್ದೇನೂ ಇಲ್ಲ, ಬಟ್ ಡೌಟ್ ಬೇಡ ಅಂತ ನಾನು ಒರೆಸ್ಕೊಂಡು ಬಿಡ್ತೀನಿ. ನಂತರ ನಾನು ಎಳ್ನೀರನ್ನ ಕೆಚ್ಕೊಂಡು ಕುಡಿತಾ ಇದ್ದೀನಿ. ಪ್ರತಿನಿತ್ಯ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಎಳ್ನೀರನ್ನ ಕುಡಿತೀವಿ. ಎಳ್ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಇದೆ. ನೀವು ಕೂಡ ಪ್ರತಿನಿತ್ಯ ಎಳ್ನೀರನ್ನ ಕುಡಿಯೋದಕ್ಕೆ ಟ್ರೈ ಮಾಡಿ. ಇದರಿಂದ ಆಗೋ ಉಪಯೋಗಗಳು ಏನಂದರೆ, ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗೆ ಒಳಗಡೆ ಯಾವುದಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾಸ್ ಇದ್ದರೆ ಅದನ್ನೆಲ್ಲ ಹೊರಗಡೆ ಹಾಕುತ್ತೆ. ಹಾಗೆ ಇದರಲ್ಲಿ ಫೈಬರ್ ಕೂಡ ಇದೆ. ಹಾಗೆ ಇದರಲ್ಲಿ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚೋದಕ್ಕೆ ಬಿಡೋದಿಲ್ಲ. ನಂತರ ನಮ್ಮ ಚರ್ಮ ಸುಕ್ಕಾಗಿದ್ದರೆ ಅದನ್ನು ಕೂಡ ರಿಪೇರಿ ಮಾಡುತ್ತೆ. ಮತ್ತು ಇದರಲ್ಲಿ ಲ್ಯಾಕ್ಟಿಕ್ ಅನ್ನೋ ಒಂದು ಅಂಶ ಇದೆ. ಅದು ಯಾರು ಪ್ರೆಗ್ನೆಂಟ್ ಆಗಿ ಮಗು ಆಗಿರುತ್ತಲ್ವ, ತಾಯಿ ಎದೆ ಹಾಲಲ್ಲಿ ಸಿಗೋವಂಥ ಅಂಶ, ಅದು ಕೂಡ ಈ ಎಳ್ನೀರಿನಲ್ಲಿ ಸಿಗುತ್ತೆ. ನಂತರ ಇದು ನಮಗೆ ಕಿಡ್ನಿ ಸ್ಟೋನ್ ಆಗದೆ ಇರೋಂಗೆ ಕಾಪಾಡುತ್ತೆ. ಹಾಗೆ ತುಂಬ ಎಷ್ಟೋ ಒಂದು ಉಪಯೋಗಗಳು ಎಳ್ನೀರು ಸೇವಿಸೋದ್ರಿಂದ ನಮಗೆ ಅನುಕೂಲ ಇದೆ. ನೀವು ಕೂಡ ಪ್ರತಿನಿತ್ಯ ಎಳ್ನೀರನ್ನ ಸೇವಿಸೋದಕ್ಕೆ ಟ್ರೈ ಮಾಡಿ. ನಮ್ಮದಂತೂ ತೋಟ ಇದೆ, ತೋಟದಿಂದ ತರ್ತೀವಿ. ಇಲ್ಲಾಂದರೆ ಮನೇಲಿ ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೊದಲನೇದಾಗಿ ಸೋಫಾ ಕವರ್ಸ್ ಎಲ್ಲ ಒದ್ರಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿತ್ತು, ಹಾಗಾಗಿ ಕಸ ಗುಡಿಸಿ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಬೇಕು. ಸೋಫಾ ಕವರ್ಸ್ನ ನಾನು ಚೇಂಜ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಒಂದು 3 ಡೇಸ್ ಹಿಂದೆ ಮಾತ್ರ ಹಾಕಿದ್ದು ನಾನು. ಹಾಗಾಗಿ ಇದನ್ನೇನು ನಾನು ಚೇಂಜ್ ಮಾಡ್ತಾ ಇಲ್ಲ. ನಂತರ ಬೆಡ್ರೂಮಲ್ಲಿ ಬೆಡ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಬೆಡ್ಶೀಟ್ 1 ವೀಕ್ ಒಂದ್ಸರಿ ಆದರೂ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ಅಟ್ಲೀಸ್ಟ್ 15 ಡೇಸ್ಗಾದರೂ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಪ್ರತಿನಿತ್ಯ ಅದೇ ಬೆಡ್ ಮೇಲೆ ಮಲಗೋದ್ರಿಂದ ಬ್ಯಾಕ್ಟೀರಿಯಾಸ್ ಕೂಡ ಆಗಿರುತ್ತೆ ಬೆವರುಗಳಿಂದ. ಹಾಗೆ ನಾವು ನೈಟ್ ಆಚೆ ಕಡೆಯಿಂದ ಬಂದು ಒಂದೊಂದ್ಸರಿ ಅದೇ ಕಾಲಿಂದ ತುಳಿದ್ಬಿಟ್ಟಿರ್ತೀವಿ. ಮಕ್ಕಳುಗಳು ಆಗಲಿ ಯಾರೇ ಆಗಲಿ ಅದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತವೆ, ಗಲೀಜಾಗಿರುತ್ತೆ. ಹಾಗಾಗಿ ಆವಾಗವಾಗ ಚೇಂಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನನಗಂತೂ ಕಾಟನ್ ಕ್ಲಾತ್ ಅಂದರೆ ತುಂಬ ಇಷ್ಟ. ಯಾವುದೇ ಆಗಲಿ, ಬೆಡ್ಶೀಟೇ ಆಗಲಿ ಇನ್ನೊಂದೇ ಆಗಲಿ, ಕಾಟನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ಕೂಲ್ ಆಗಿರುತ್ತೆ ಅದು. ಅಡುಗೆ ಮನೆಯಲ್ಲಿ ನೈಟ್ ತೊಳೆದಿಟ್ಟಿದ್ದಂಥ ಪಾತ್ರೆ ಎಲ್ಲ ಹಾಗೆ ಇತ್ತು. ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡಿಗೆ. ನಾನು ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತೀನಿ ನೀಟಾಗಿ. ಬಟ್ ನಾನು ಮೆಡಿಸನ್ಗೆ ಅಂತ ಹಾಸ್ಪಿಟಲ್ ಇದ್ದಾಗ ಕೈಯಲ್ಲಿ ಕ್ಯಾನ್ವಾ ಇರುತ್ತೆ. ಆಗ ನಮ್ಮ ಯಜಮಾನರು, ನನ್ನ ಮಕ್ಕಳು ಅರೇಂಜ್ ಮಾಡ್ತಾರೆ. ಎಲ್ಲಿ ಯಾವ್ದು ಇಡಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ, ಹೇಗೇಗೋ ಇಟ್ಬಿಟ್ಟಿರ್ತಾರೆ. ನಂತರ ನಾನು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ಎಲ್ಲ ಫಸ್ಟಿಂದ ಅರೇಂಜ್ ಮಾಡ್ಕೊಂಡು ಬರಬೇಕು ಮನೆಯೆಲ್ಲನೂ. ಬಟ್ ಅಷ್ಟು ಹೆಲ್ಪ್ ಮಾಡ್ತಾರಲ್ಲ, ನನಗೆ ಅದೇ ಖುಷಿ. ಇವತ್ತು ಕೂಡ ನನಗೆ ಟ್ರೀಟ್ಮೆಂಟ್ ಇದೆ. ಇದೆಲ್ಲ ಮುಗಿಸಿ, ತಿಂಡಿ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ಅಂಗಡಿ ಹತ್ರ ಹೋಗಿ ಅಂಗಡಿ ಬಾಗಿಲು ತೆಗೆದು ಆಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು. ಇದ್ರ ಮಧ್ಯೆ ನಾನೇ ಒಬ್ಬಳೇ ಎಲ್ಲ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ ನಮ್ಮ ಯಜಮಾನರು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಹಾಗೆ ಇವತ್ತಿನ ತಿಂಡಿಗೆ ಬಿಸಿಬೇಳೆಭಾತ್ ಮಾಡೋಣ ಅಂದ್ಕೊಂಡು 1 ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ 1 ಲೋಟದಲ್ಲಿ 3/4 ಲೋಟದಷ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ತೊಳೆದು ಕ್ಲೀನಾಗಿ ನೆನೆಯೋಕೆ ಇಡ್ತಾ ಇದ್ದೀನಿ.
ನಂತರ ಇಲ್ಲಿ ಅದೇ ಒಂದು ಲೋಟದಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಕಡಲೆ ಬೀಜನೂ ಕೂಡ ಸೇರಿಸಿ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆಂದಿರುತ್ತೆ, ಅಷ್ಟೇ ಸಾಕು. ಇಲ್ಲ ಓವರ್ ನೈಟ್ ಕಡಲೆ ಬೀಜನ ನೆನೆ ಹಾಕಿದ್ರೂ ಒಳ್ಳೆಯದೇನೆ. ನಂತರ ಕುಕ್ಕರಲ್ಲಿ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಒಂದು 3 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಅದು ಬಿಸಿಯಾದ ನಂತರ ಪಲಾವ್ ಎಲೆ ಮತ್ತು ಬ್ಯಾಡಗೆ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು, ಒಂದೆರಡೆರಡು ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರುವಂಥ ಒಂದು 6 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಉದ್ದುದಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಚಿಟ್ಕೊಂಡಿರುವಂಥ ತರಕಾರಿನ ಸೇರಿಸ್ಕೋಬೇಕು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿಗಳನ್ನ. ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಅಂತೂ ತುಂಬಾ ರುಚಿ ಕೊಡುತ್ತೆ ಬಿಸಿಬೇಳೆ ಭಾತ್ಗೆ. ನೀವು ಸೋಯಾ ಚಂಕ್ಸ್ ಹಾಗೆ ಹೂಕೋಸನ್ನ ಸೇರಿಸ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ದಪ್ಪದಾಗಿ ಹಚ್ಚಿಟ್ಟಿರುವಂಥ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ತಿದ್ದೀನಿ. ಈಗ MT ಅವರ ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ಕೊಂಡು ಅದ್ರ ಜೊತೆ ಮನೇಲೇ ಮಾಡಿಟ್ಟಿರುವಂಥ ಮಟನ್ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಏನು ಬರುತ್ತೆ ಅದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸುಮ್ಮನೆ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರಂತೂ ಬಿಸಿಬೇಳೆ ಬಾತ್ ಟೇಸ್ಟೇ ಬೇರೆ, ಅದ್ರ ಲೆವೆಲೇ ಬೇರೆ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಇದಿಲ್ಲ ಅಂದರೆ ಗರಂ ಮಸಾಲ ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಸೇರಿಸ್ಕೊಳ್ಳಿ, ಅದು ತುಂಬಾ ರುಚಿ ಕೊಡುತ್ತೆ. ನಂತರ ನಾನು ಇಲ್ಲೇ ನೆನೆ ಇಟ್ಕೊಂಡಿದ್ನಲ್ಲ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆ ಹಾಗೆ ಕಡಲೆಕಾಯಿ ಬೀಜ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇನು ತೆಳ್ಳಗಿದ್ರೂ ನಡೆಯುತ್ತೆ, ಗಟ್ಟಿನೇ ಬೇಕು ಅಂತಲ್ಲ. ಇವಾಗ ಬೇಳೆಯಿಂದ ಅಕ್ಕಿಯಿಂದ 2 ಲೋಟ ಅಂತ ತಗೊಂಡ್ರೆ ಅದಕ್ಕೆ 1 to ಡಬಲ್ 4 ಲೋಟ ನೀರು ಹಾಕಬೇಕು ಸಾಮಾನ್ಯವಾಗಿ. ನಾನಿಲ್ಲಿ ಒಂದು 7 ಲೋಟ 8 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ಮತ್ತು ಬೇಳೆ ಅಳತೆ. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳಗೆ ಒಂದೇ ಒಂದು ಡ್ರಾಪ್ ಎಣ್ಣೆನ ಹಾಕಿ ಅದು ಸುತ್ತಲೂ ಹರಡಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಲೀಕ್ ಆಗಲ್ಲ, ಗ್ಯಾಸ್ ಎಲ್ಲ ಗಲೀಜಾಗಲ್ಲ. ಒಂದು 4 ವಿಸಿಲ್ ಆದರೆ ಆಯಿತು, ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ. ನಂತರ ನಾನು ಸ್ನಾನ ಮಾಡ್ಕೊಂಡು ಬಂದು ಮೊದಲನೇದಾಗಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ತುಂಬಾ ಬಿಸಿಲು, ಟೈಮ್ ಏನು ಜಾಸ್ತಿ ಆಗಿಲ್ಲ, 9 ಗಂಟೆ ಅಷ್ಟೇ. ಅಷ್ಟರಲ್ಲಿ ನೋಡಿ ಎಷ್ಟು ಬಿಸಿಲು ಕಾಣಿಸ್ತಾ ಇದೆ. ಆಮೇಲೆ ನಾನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಹೂವು ಅಲಂಕಾರ ಎಲ್ಲ ಮಾಡಿ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ ಹೂವು ಜಾಸ್ತಿ ತೊಗೊಂಡು ಬನ್ನಿ ಅಂದರೆ ಅವರು ಕಮ್ಮಿನೇ ತಂದುಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಸಾಲ್ಟೇಜ್ ಆಯಿತು ಹೂವು ನನಗೆ. ಮನೆಯೆಲ್ಲ ಕ್ಲೀನ್ ಮಾಡಿ ಈ ಥರ ದೀಪ ಅಂಟಿಸ್ಬಿಟ್ರೆ ನನಗಂತೂ ತುಂಬಾ ಖುಷಿ. ಒಂಥರ ಶಾಂತವಾಗಿರುತ್ತೆ, ಮನೆಯೆಲ್ಲ ಗಂಧದ ಕಡ್ಡಿ ಹೊಗೆ ಘಮ ಘಮ ಅಂತ ಇರುತ್ತೆ. ನನಗೆ ಆ ಥರ ಇರೋದಂದರೆ ತುಂಬಾ ಇಷ್ಟ ಆಗುತ್ತೆ. ನಂತರ ನಾನು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಬಂದು ತಾಳಿಗೆ ಅರಿಶಿನ ಕುಂಕುಮನ ಇಟ್ಕೊಂಡು, ಹಣೆಗೆ ಕೂಡ ಅರಿಶಿನ ಕುಂಕುಮನ ಇಟ್ಕೊಂಡು ಪೂಜೆನ ಮುಗಿಸ್ದೆ. ನಂತರ ಇಲ್ಲಿ ಅಂಗಡಿಗೆ ಹೋಗಬೇಕಾಗಿತ್ತು, ಟೈಮ್ ಆಗಿತ್ತು. ಹಾಗಾಗಿ ಟಿಫನ್ ಮುಗಿಸ್ಕೊಳ್ಳೋಣ ಅಂಥೇಳಿ ನಮ್ಮ ಯಜಮಾನ್ರೆ ತಟ್ಟೆಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಬರೋ ಅಷ್ಟರಲ್ಲಿ ಇಬ್ಬರು ಕೂಡ ಟಿಫನ್ ಮುಗಿಸ್ಕೊಂಡು ಈಗ ಹೊರಡಬೇಕು. ಅಲ್ಲಿಂದ ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಹಾಸ್ಪಿಟಲ್ಗೆ ಹೊರಡಬೇಕು. ವಾಯ್ಸ್ ಕೇಳಿಸ್ಬಿಡ್ತದೆ ಅಂತ ಚೆನ್ನಾಗಿದೆಯಲ್ಲ, ಬಿಸಿಬೇಳೆ ಭಾತ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ತಿನ್ನೋಣ ಅನ್ನಿಸ್ತಾಯಿತ್ತು, ಆದರೆ ಟೈಮ್ ಇರಲಿಲ್ಲ, ಟೈಮ್ ಆಗೋಗ್ಬಿಟ್ಟಿತ್ತು. ಬಾಕ್ಸ್ಗೂ ಕೂಡ ತೊಗೊಂಡಿದ್ದೀವಿ. ಅವತ್ತು ಕ್ವಾಂಟಿಟಿ ಕೂಡ ತುಂಬಾ ಕಮ್ಮಿ ಆಗಿಬಿಟ್ಟಿತ್ತು. ಫ್ರೆಂಡ್ಸ್, ನಾವಿಲ್ಲಿ ಅಂಗಡಿಗೆ ಹೋಗಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಈಗ ಹಾಸ್ಪಿಟಲ್ಗೆ ಓಡ್ತಾ ಇದ್ದೀವಿ. ಇದೇ ನೋಡಿ ನಿಮಾನ್ಸ್ ರೋಡ್ ಎಷ್ಟು ಚೆನ್ನಾಗಿದೆ. ಮುಂದೆ ವಿಡಿಯೋ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ಲಾಗ್ ಸ್ಟಾಪ್ ಮಾಡಿದ್ದು ನಾನು ಮಧ್ಯಾಹ್ನ, ಮತ್ತೆ ಲಾಗ್ ಮಾಡಲಿಕ್ಕಾಗಲಿಲ್ಲ.
ಯಾಕಂದರೆ ಹಾಸ್ಪಿಟಲಲ್ಲಿ ಟೈಮ್ ಆಗೋಯಿತು. ಈಗ ಮನೆಗೆ ಬಂದಿದ್ದೀನಿ ನೋಡಿ. ಇವತ್ತು ಫಸ್ಟ್ ಡೇ ಇಂಜೆಕ್ಷನ್ ತೊಗೊಂಡು ನಾಳೆ ಮತ್ತೆ ಇಂಜೆಕ್ಷನ್ ಇದೆ, ನಾಳೆನೂ ಹಾಕಿಸ್ಕೋಬೇಕು. ಊಟಕ್ಕೆ ಇವಾಗ ಅಮ್ಮನೇ ಅಡುಗೆ ಮಾಡಿ ಕಳಿಸಿದ್ದಾರೆ, ಮಟನ್ ಸಾಂಬಾರು ಮುದ್ದೆ. ಬೆಳಿಗ್ಗೆ ಮನೆ ಕ್ಲೀನ್ ಮಾಡಿಟ್ಟೋಗಿದ್ನಲ್ಲ, ಎಲ್ಲ ಕ್ಲೀನಾಗಿದೆ, ಏನು ಒಂಚೂರು ಗಲೀಜಿಲ್ಲ. ನನ್ನ ಮಕ್ಕಳಿದ್ದಿದ್ರೆ ಸ್ವಲ್ಪ ಗಲೀಜು ಆಗ್ತಿತ್ತೇನೋ ಅಷ್ಟೇ. ಸರಿ, ಈಗ ಊಟ ಮಾಡಿಕೊಂಡು ಮಲ್ಕೋಬೇಕು. ನೋಡಿ, ಘಮ ಘಮ ಅಂತ ಇದೆ ಮಟನ್ ಸಾಂಬಾರ್, ಹಾಗೆ ಮುದ್ದೆ ರೈಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಊಟ ಮಾಡಬೇಕು. ಒಂಚೂರು ಟೇಸ್ಟ್ ನೋಡಿದೆ, ಚೆನ್ನಾಗಿದೆ ಸಾಂಬಾರು, ಮಟನ್ ಪೀಸ್ ಎಲ್ಲ. ಅಲ್ಲಿಂದ ಅಂಗಡಿನಲ್ಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅಲ್ಲಿಂದ ಬಂದು ಸ್ವಲ್ಪ ಟಯರ್ಡ್ ಆದಂಗಿತ್ತು. ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಅಲ್ಲೇ ಮಲಗಿದ್ದೆ ಸ್ವಲ್ಪ ಹೊತ್ತು. ನಂದು ಈ 6 days ರೊಟೀನ್ ಹಿಂಗಿರುತ್ತೆ ಅಂತ ನಾನು ಒಂದೇ ಲಾಗಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಗಂಡ ಹೆಂಡ್ತಿನ ಚೆನ್ನಾಗಿದ್ದಾಗ ಚಿನ್ನಾರನ್ನ ನನ್ನ ಮನೆ ಮಹಾರಾಣಿ ಅಂತೆಲ್ಲ ಮಾಡೋದಕ್ಕಿಂತ ಹೆಂಡ್ತಿ ಯಾವಾಗ ಹಾಸಿಗೆ ಹಿಡಿತಾಳೆ ಆವಾಗ ಅವಳಿಗೆ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಪ್ರೀತಿನ ತೋರಿಸಿ ಅವಳಿಗೆ ಆರೈಕೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಮೆಡಿಸನ್ ಅವಳಿಗೆ ಯಾವುದೂ ಇಲ್ಲ. ನಾವೇನು ಬಾಡಿಗೆ ತಗೊಳ್ಳೋ ಮೆಡಿಸನ್ಗಿಂತ ಮನಸ್ಸಿಗೆ ತಗೋತೀವಲ್ಲ, ಅದೇ ಮೆಡಿಸನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದು ನನಗೆ ಲೈಫಲ್ಲಿ ಸಿಕ್ಕಿದೆ, ಸಿಗ್ತಾನೂ ಇದೆ. ಬಟ್ ನೋಡೋಣ ದೇವರಾಟ ಹೇಗಿದೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಈಗ ಆಗಿರೋದನ್ನೇ ನಾನು ಥಿಂಕ್ ಮಾಡೋಕ್ಕಾಗಲಿಲ್ಲ ಹಿಂದೆ ಅಂತ ಹೇಳಿದಾಗ, ಈಗ ಮುಂದೆ ಆಗೋದನ್ನು ನಾನು ಯೋಚನೆ ಮಾಡೋದಕ್ಕಾಗೋದಿಲ್ಲ. ಎಲ್ಲನೂ ಮರೆತು ಖುಷಿಯಾಗಿರಬೇಕು, ಅಷ್ಟೇ ಜೀವನ, ಅಷ್ಟೇ ನಮ್ಮ ಲೈಫ್ ಅಂತ ಹೇಳ್ಕೊಳ್ತಾ ಇವತ್ತಿಂದು ಈ ದಿನ ನಂದು ಅಂತ ಬದುಕಬೇಕು ಅನ್ನೋದೇ ನಿಜಾಂಶ ಅಂತ ಹೇಳ್ತೀನಿ. ಬಟ್ ಎಲ್ರಿಗೂ ಹೇಳೋದೊಂದಿಷ್ಟೇ, ಗಂಡನಿಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ ಬಿಟ್ಟರೆ ಜೀವನದಲ್ಲಿ ಬೇರೆ ಯಾರಿಗೂ ಆಗೋದಿಲ್ಲ. ಇದನ್ನು ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ, ಗಂಡನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೆಂಡ್ತಿ ಮಾಡಬೇಕು, ಹೆಂಡ್ತಿ ಕಷ್ಟನೂ ಅರ್ಥ ಮಾಡ್ಕೊಂಡು ಗಂಡನೂ ನಡ್ಕೊಳ್ತಾ ಹೋಗಬೇಕು. ಇದೇ ಗಂಡ ಹೆಂಡ್ತಿಯರಲ್ಲಿ ಇರಬೇಕಾದ ನಿಜವಾದ ಪ್ರೀತಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.